ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಸಿದ್ದರಾಮಯ್ಯ ರಾಜೀನಾಮೆ ಅಂಗೀಕರಿಸಿದ ರಾಜ್ಯಪಾಲರು. ಸಿಎಂ ರಾಜೀನಾಮೆ ಅಂಗೀಕರಿಸಿದ ರಾಜ್ಯಪಾಲ ಗೆಹ್ಲೋಟ್. ನಿನ್ನೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಸಿದ್ದರಾಮಯ್ಯ ನಿನ್ನೆ ರಾಜ್ಯಪಾಲರ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರ ಸಲ್ಲಿಕೆ. ತುರ್ತು ಕಾರ್ಯ ಹಿನ್ನೆಲೆ ಹೊರ ರಾಜ್ಯಕ್ಕೆ ತೆರಳಿದ್ದ ಗವರ್ನರ್. ನಿನ್ನೆ ತಡರಾತ್ರಿ ಬೆಂಗಳೂರಿಗೆ ಆಗಮಿಸಿದ ರಾಜ್ಯಪಾಲ ಗೆಹ್ಲೋಟ್ ಮುಂಜಾನೆ ರಾಜೀನಾಮೆ ಪತ್ರ ಪರಿಶೀಲಿಸಿ ಅಂಗೀಕಾರ. ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಪತ್ರವನ್ನ ಈಗ ಗವರ್ನರ್ ಇಲ್ದಿರುವಂತಹ ಕಾರಣಕ್ಕೆ ರಾಜೀನಾಮೆ ಪತ್ರವನ್ನ ಅವರ ಕಚೇರಿಗೆ ಕಳಿಸಿದ್ರು. ಆದರೆ ಇವತ್ತು ಸಿದ್ದರಾಮಯ್ಯ ಕಳಿಸಿದಂತಹ ರಾಜೀನಾಮೆ ಪತ್ರ ಏನಿದೆ ಅದು ಅಂಗೀಕಾರ ಆಗಿದೆ. ಸಿಎಂ ರಾಜೀನಾಮೆ ಅಂಗೀಕರಿಸಿದ ರಾಜ್ಯಪಾಲ ಗೆಹ್ಲೋಟ್. ನಿನ್ನೆನೇ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ರು. ಇವತ್ತು ಆ ಒಂದು ರಾಜೀನಾಮೆ ಪತ್ರ ಏನಿದೆ ಅಂಗೀಕಾರ ಆಗಿದೆ, ಅಂದ್ರೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ತುರ್ತು ಕಾರ್ಯ ಹಿನ್ನೆಲೆ ಹೊರ ರಾಜ್ಯಕ್ಕೆ ತೆರಳಿದಂತಹ ಗವರ್ನರ್, ಅಂದ್ರೆ ನಿನ್ನೆ ಗವರ್ನರ್ ಅವರು ಇರಲೇಬೇಕಿತ್ತು ಬೆಂಗಳೂರಿನಲ್ಲಿ. ಆದರೆ ಅವರು ಒಂದಷ್ಟು ಕಾರಣಾಂತರಗಳಿಂದ ಅವ್ರ ಸಂಬಂಧಿಕರಿಗೆ ಯಾರಿಗೋ ಹುಷಾರಿಲ್ಲ ಅನ್ನುವಂತಹ ಕಾರಣಕ್ಕೆ ರಾಜ್ಯಪಾಲರು ಬೆಂಗಳೂರನ್ನ ತೊರೆದಿದ್ರು. ಆದರೆ ಇವತ್ತು ಬಂದು ಅವರ ರಾಜೀನಾಮೆ ಪತ್ರವನ್ನ ನೋಡಿ ಅಂಗೀಕಾರವನ್ನ ಮಾಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ರೇಣುಕಾ ಅವರು ಜಾಯಿನ್ ಆಗ್ತಿದ್ದಾರೆ. ಎಸ್ ರೇಣುಕಾ, ಆಲ್ರೆಡಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಿದ್ದರಾಮಯ್ಯನವರು ಸಲ್ಲಿಸಿದ್ದಾರೆ. ಇವತ್ತು ಅಂಗೀಕಾರ ಆಗಿದೆ. ಏನೆಲ್ಲ ನಡೀತಾ ಇದೆ? ಸದ್ಯ ಕಾಂಗ್ರೆಸ್ ನಲ್ಲಿ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅಧಿಕೃತವಾದಂತಹ ತೆರೆ ಬಿದ್ದಿರುವಂತದ್ದು. ಏನೋ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು, ಡಿ.ಕೆ. ಶಿವಕುಮಾರ್ ಅವರು ಮುಂದಿನ ಸಿಎಂ ಆಗ್ಬೇಕು ಅಂತ ಹೇಳಿ ಏನು ಇಷ್ಟು ದಿನಗಳ ಕಾಲ ಚರ್ಚೆ ಆಗ್ತಾ ಇತ್ತು. ಅದೀಗ ಆ ಸಮಯ ಇದೀಗ ಸನ್ನಿಹಿತ ಆಗಿದೆ ಅಂತಾನೆ ಹೇಳ್ಬೋದು. ನಿನ್ನೆ ರಾಜ್ಯಪಾಲರು ಕೂಡ ಹೊರ ರಾಜ್ಯ ಪ್ರವಾಸಕ್ಕೆ ಹೋಗಿದ್ರು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಧ್ಯಾಹ್ನ 3:30 ಸಮಯವನ್ನು ಕೂಡ ಕೊಟ್ಟಿದ್ರು. ಆದ್ರೆ ಅನಿವಾರ್ಯ ಕಾರ್ಯಗಳಿಂದ ರಾಜ್ಯಪಾಲರು ಹೊರ ರಾಜ್ಯ ಹೋಗ್ಬೇಕಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ರಾಜ್ಯಪಾಲರ ಆಪ್ತ ಕಾರ್ಯದರ್ಶಿಗಳಿಗೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಡಿ.ಕೆ. ಶಿವಕುಮಾರ್ ಮತ್ತೆ ಆಪ್ತ ಸಚಿವರುಗಳು ಕೂಡ ಲೋಕಭವನಕ್ಕೆ ತೆರಳಿ ರಾಜೀನಾಮೆ ಪತ್ರವನ್ನು ಕೂಡ ಕೊಡ್ತಾರೆ ಆಪ್ತ ಕಾರ್ಯದರ್ಶಿಗೆ. ಆಪ್ತ ಕಾರ್ಯದರ್ಶಿ ಅವರು ಕೂಡ ಸದ್ಯ ಆ ಒಂದು ರಾಜೀನಾಮೆ ಪತ್ರವನ್ನು ಕೂಡ ನಿರಾಕರಿಸಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ರಾಜ್ಯಪಾಲರು ಬಂದ ನಂತರ ಈ ಒಂದು ರಾಜೀನಾಮೆ ಪತ್ರವನ್ನು ಪರಿಶೀಲನೆ ಮಾಡಿ ಅಂಗೀಕಾರ ಮಾಡ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟು ಅಲ್ಲಿಂದ ವಾಪಸ್ ಕಳಿಸ್ತಾರೆ. ನಿನ್ನೆ ತಡರಾತ್ರಿ ರಾಜ್ಯಪಾಲರು ಹೊರ ರಾಜ್ಯದ ಪ್ರವಾಸದಿಂದ ರಾಜ್ಯಕ್ಕೆ ಆಗಮಿಸ್ತಾರೆ. ಇಂದು ಬೆಳಗ್ಗೆ ಆ ಒಂದು ರಾಜೀನಾಮೆ ಪತ್ರವನ್ನು ಪರಿಶೀಲನೆ ಮಾಡಿದ ನಂತರ ಆ ರಾಜೀನಾಮೆ ಪತ್ರವನ್ನು ಕೂಡ ಅಂಗೀಕಾರ ಮಾಡಲಾಗಿದೆ ಅಂತಕ್ಕಂಥ ಒಂದು ನೋಟಿಫಿಕೇಶನ್ ಅನ್ನು ಕೂಡ ಹೊರಡಿಸಿರುವಂತದ್ದು. ಇದೀಗ ಈ ಒಂದು ಹಿನ್ನೆಲೆಯಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಎಲ್ಲ ಒಂದ್ ಕಡೆ ಟೆನ್ಷನ್ ಶುರುವಾಗಿತ್ತು. ರಾಜ್ಯಪಾಲರು ಇನ್ನೂ ಕೂಡ ಸಿಎಂ ನೀಡಿದಂತಹ ರಾಜೀನಾಮೆ ಪತ್ರವನ್ನು ಅಂಗೀಕಾರ ಮಾಡಿಲ್ಲ. ತಮ್ಮ ಒಂದು ಸಿಎಂ ಹಾದಿಗೆ ಒಂದಿಷ್ಟು ಅಡೆತಡೆಗಳು ಉಂಟಾಗಬಹುದು ಅಂತಕ್ಕಂಥ ಆತಂಕದಲ್ಲೂ ಕೂಡ ಇದ್ರು. ಆದ್ರೆ ಇದೀಗ ರಾಜೀನಾಮೆ ಪತ್ರವನ್ನು ಅಂಗೀಕರಿಸಿರೋದ್ರಿಂದ ಡಿ.ಕೆ. ಶಿವಕುಮಾರ್ಗೆ ಸಿಎಂ ಗಾದಿ ಪ್ರಕ್ರಿಯೆಯು ಕೂಡ ಸರಳವಾಗಿರುವಂತದ್ದು. ಸದ್ಯ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ದೆಹಲಿಗೆ ತೆರಳಿರುವಂತದ್ದು. ನಿನ್ನೆ ರಾತ್ರಿ ದೆಹಲಿಗೆ ತೆರಳಿರುವಂತದ್ದು. ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡ್ತಾರೆ. ಇದ್ರ ಜೊತೆಗೆ ಸಿಎಂ ಅವರು ಕೂಡ ತಮ್ಮ ಒಂದು ಆಪ್ತರ ಬಳಗದಲ್ಲಿ ಯಾರಿಗೆಲ್ಲ ಸಚಿವ ಸ್ಥಾನ ಕೊಡ್ಬೇಕು ಅಂತ ಹೇಳಿ ಕೂಡ ಅವರು ಒತ್ತಡವನ್ನು ಕೂಡ ಹೇರುವ ಸಾಧ್ಯತೆ ಇದೆ. ಇದ್ರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮುಂದಿನ ತಮ್ಮ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಇರ್ಬೋದು, ಮತ್ತೆ ಸಿಎಲ್ಪಿ ಸಭೆಗೆ ಸಂಬಂಧಪಟ್ಟಂತೆ ಮತ್ತೆ ತಮ್ಮ ಒಂದು ಹೊಸ ಸಂಪುಟ ಸಭೆಗೆ ಯಾರನ್ನೆಲ್ಲ ಸೇರ್ಪಡೆ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರೊಟ್ಟಿಗೆ ಚರ್ಚೆ ಮಾಡುವ ಸಾಧ್ಯತೆಗಳು ಕೂಡ ಇರುವಂತದ್ದು. ಪ್ರಿಯಾ, ಒಟ್ಟಿನಲ್ಲಿ
ನಾಳೆ CLP ಸಭೆಯನ್ನು ಕೂಡ ಈಗಾಗಲೇ ಕರೆದಿರುವಂತದ್ದು. ನಾಳೆಯ ಒಂದು ಸಭೆಯಲ್ಲೂ ಕೂಡ ಹೈಕಮಾಂಡ್ ನಾಯಕರುಗಳು ಕೂಡ ಭಾಗಿಯಾಗಿರ್ತಾರೆ. ಆ ಒಂದು ಸಭೆಯಲ್ಲಿ ಮುಂದಿನ CM ಯಾರು ಅಂತೇಳಿ ಕೂಡ ಎಲ್ಲಾ ಶಾಸಕರು ಮತ್ತೆ ವಿಧಾನ ಪರಿಷತ್ ಸದಸ್ಯರುಗಳು ಕೂಡ ಆಯ್ಕೆ ಮಾಡುವ ಸಾಧ್ಯತೆಗಳು ಕೂಡ ಇರುವಂತದ್ದು. ಪ್ರಿಯಾ, ನಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ರೇಣುಕಾ.